ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಶಂಕಿತನ ಮತ್ತಷ್ಟು ಫೋಟೋಗಳು ಈಗ ಲಭ್ಯ ಆಗಿದೆ. ಬಸ್ನಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಸಿಸಿ ಕ್ಯಾಮೆರಾದ ಫೋಟೋ ಲಭ್ಯ ಆಗಿದೆ. ಬಾಂಬ್ ಬ್ಲಾಸ್ಟ್ನ ಬಳಿಕ ಟಿ ಶರ್ಟ್ ಅನ್ನ ಬದಲಿಸಿ ಈತ ಓಡಾಡಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಟಿ ಶರ್ಟ್ ಧರಿಸಿದ್ದು, ಮುಖಕ್ಕೆ ಮಾಸ್ಕ್ ಹಾಕದೇ ಇರುವಂತಹ ಫೋಟೋ ಈಗ ಲಭ್ಯ ಆಗಿದೆ. ಶಂಕಿತ ಆರೋಪಿಯ ಮುಖ ಸ್ಪಷ್ಟವಾಗಿದೆ ಈ ಫೋಟೋದಲ್ಲಿ. ಇಷ್ಟು ಫೋಟೋಗಳಲ್ಲಿ ಇಷ್ಟು ಸ್ಪಷ್ಟವಾಗಿ ಶಂಕಿತ ಆರೋಪಿಯ ಮುಖ ಕಾಣಸಿಗುವಂತಹ ಫೋಟೋ ಇದುವರೆಗೂ ಸಿಕ್ಕಿರಲಿಲ್ಲ. ಇಮ್ಯಾಜಿನರಿ ಸ್ಕೆಚ್ ಅನ್ನ ಪ್ರಯೋಗ ಮಾಡಲಾಗಿತ್ತು. ಬಿಟ್ರೆ ಆತ ತಲೆಗೆ ಟೋಪಿ ಹಾಕಿದ್ದ, ಮುಖಕ್ಕೆ ಮಾಸ್ಕ್ ಧರಿಸಿದ್ದಂತಹ ಫೋಟೋಗಳು ಲಭ್ಯ ಆಗಿತ್ತು. ಇಷ್ಟು ಸ್ಪಷ್ಟವಾಗಿ ಆತ ಗೋಚರಿಸುವಂತಹ ಯಾವುದೇ CCTV ಫುಟೇಜ್ನ ಕ್ಯಾಪ್ಚರ್ ಲಭ್ಯ ಆಗಿರಲಿಲ್ಲ. ಬಟ್ ಈಗ ನೀವು ಗಮನಿಸ್ತಾ ಇದ್ದೀರಲ್ಲ, ರಾಮೇಶ್ವರಂ ಕೆಫೆಯಲ್ಲಿ ಇವತ್ತಿಗೆ 9 ದಿನ ಆ ಬ್ಲಾಸ್ಟ್ ನಡೆದು ಈಗಲೂ ಕೂಡ NIA ಈತನ ಹಿಂದೆ ಬಿದ್ದು ರಾಜ್ಯದಾದ್ಯಂತ ಹುಡುಕಾಟ ನಡೆಸ್ತಾ ಇದ್ದಾರೆ. ಅದರ ಮಧ್ಯೆ ಈಗ ಮತ್ತಷ್ಟು ಫೋಟೋಗಳು ಲಭ್ಯ ಆಗ್ತಾ ಇದೆ. ಈ ಫೋಟೋದಲ್ಲಿ ಈತ ಬಟ್ಟೆ ಬದಲಿಸಿರೋದನ್ನ ಕೂಡ ಗಮನಿಸಬಹುದು. ಅಂದರೆ ಆಗಿದ್ದಾಗೆ ಬಸ್ಗಳನ್ನು ಬದಲಾಯಿಸಿದ್ದಾನೆ, ಬಟ್ಟೆ ಬದಲಾಯಿಸಿದ್ದಾನೆ. ಯಾವುದೇ ರೀತಿಯಾದಂಥ ಕ್ಲೂಗಳು ಸಿಗಬಾರ್ದು. ಅಧಿಕಾರಿಗಳು ತನಿಖೆ ಹಂತದಲ್ಲಿ ತನ್ನ ಜಾಡನ್ನು ಹಿಡಿದು ಬೆನ್ನು ಹತ್ತಿದ್ರೂ ಕೂಡ ಯಾವ ಹಂತದಲ್ಲೂ ತಾನು ಸಿಕ್ಕಾಕೊಳ್ಬಾರ್ದು ಅನ್ನೋ ಕಾರಣಕ್ಕೆ ಬಹಳ ಸ್ಮಾರ್ಟ್ ಆಗಿ ಈತ ಯೋಚನೆ ಮಾಡಿ ಕೃತ್ಯ ಎಸಗಿರೋದು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಜರಂಗಿ. ಈಗ ಮುಖ ಸ್ಪಷ್ಟವಾಗಿ ಗೋಚರ ಆಗ್ತಾ ಇರೋ ಫೋಟೋ ಸಿಕ್ಕಿದೆ. ಬಟ್ ಈತನೇ ಆ ಶಂಕಿತ ಉಗ್ರ ಅನ್ನೋದು ಕನ್ಫರ್ಮಾ? ವಿಜಯ್, ಖಂಡಿತವಾಗಿಯೂ ಕೂಡ ಬೆಂಗಳೂರಿನ ರಾಮೇಶ್ವರ ಕೆಫೆ ಒಂದು ಬ್ಲಾಸ್ಟ್ ಆದ ಬಳಿಕ ಆ ಶಂಕಿತ ಉಗ್ರ ಬಳ್ಳಾರಿಗೆ ಬಂದಿದ್ದ ಅನ್ನುವಂತ ಮಾಹಿತಿ ಈಗಾಗಲೇ NIA ಅಧಿಕಾರಿಗಳಿಗೆ ಸಿಕ್ಕಿರುವಂತದ್ದು. ಅಲ್ಲೂ ಕೂಡ ಶೋಧ ಮಾಡಿದ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಸುಳಿವು ಕೂಡ ಸಿಕ್ಕಿದೆ. ಬಳ್ಳಾರಿಯಿಂದ ನೇರವಾಗಿ ಆತ ಬಸ್ ಮುಖಾಂತರವಾಗಿ ಕಲಬುರಗಿ ಬಸ್ ನಿಲ್ದಾಣಕ್ಕೆ ಆಗಮಿಸಿದ್ದಾನೆ. ಆ ನಂತರದಲ್ಲಿ ಆತ ರೈಲ್ವೆ ನಿಲ್ದಾಣಕ್ಕೆ ಹೋಗಿದ್ದಾನೆ ಎನ್ನಲಾಗ್ತಿರುವಂತ ಸಾಕಷ್ಟು ಸುಳಿವು ಹಿನ್ನೆಲೆಯಲ್ಲಿ ಇವತ್ತು NIA ಅಧಿಕಾರಿಗಳ ತಂಡ ಕೂಡ ಕಲಬುರಗಿ ರೈಲ್ವೆ ನಿಲ್ದಾಣದಲ್ಲಿ ಇರ್ತಕ್ಕಂಥ CC ಕ್ಯಾಮೆರಾಗಳನ್ನು ಕೂಡ ಪರಿಶೀಲನೆ ಮಾಡುವಂತಹ ಕೆಲಸದಲ್ಲಿ ತೊಡಗಿದ್ದಾರೆ. ಅದರಲ್ಲೂ ಕೂಡ CC ಕ್ಯಾಮೆರಾ ಪ್ರತಿಯೊಂದು ಫುಟೇಜ್ ಅನ್ನು ಕೂಡ ಫ್ರೇಮ್ ಟು ಫ್ರೇಮ್ ಚೆಕ್ ಮಾಡುವಂತ ಕೆಲಸದಲ್ಲೂ ಕೂಡ ನಿರಂತರವಾಗಿ NIA ಅಧಿಕಾರಿಗಳ ತಂಡ ನಡೆಸ್ತಾ ಇದೆ. ಮತ್ತೊಂದು ಕಡೆಗೆ ಕಲಬುರಗಿಯ ಬಸ್ ನಿಲ್ದಾಣದಲ್ಲಿ ಇರ್ತಕ್ಕಂಥ ಏನು CC ಕ್ಯಾಮೆರಾ ಫುಟೇಜ್ ಇದೆ, ಆ ಫುಟೇಜ್ ಅನ್ನು ಕೂಡ ಕಳೆದ 1 ವಾರದ ಫುಟೇಜ್ ಅನ್ನು ಕೂಡ ಸ್ಥಳೀಯ ಪೊಲೀಸರು ಕೂಡ ಕಲೆಕ್ಟ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಇರುವಂತದ್ದು. ಕಲಬುರಗಿ ರೈಲ್ವೆ ನಿಲ್ದಾಣಕ್ಕೆ ಬಂದ ನಂತರದ ಕಲಬುರಗಿ ಬಸ್ ನಿಲ್ದಾಣಕ್ಕೆ ಬಂದ ನಂತರದ ಕಲಬುರಗಿ ರೈಲ್ವೆ ನಿಲ್ದಾಣಕ್ಕೆ ಬಸ್ನಲ್ಲಿ ಹೋಗಿದ್ದಾನೆ ಅನ್ನುವಂತ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಆದ್ರೆ ಸದ್ಯಕ್ಕೆ ಈಗ ಲಭ್ಯ ಆಗಿರ್ತಕ್ಕಂಥ ಒಂದು ಫೋಟೋ ಸದ್ಯಕ್ಕೆ ಹರಿದಾಡ್ತಾ ಇದೆ. ಇದು ಕೂಡ ಕಲಬುರಗಿ ಬಸ್ ನಿಲ್ದಾಣದಿಂದ ಈತ ರೈಲ್ವೆ ನಿಲ್ದಾಣಕ್ಕೆ ಹೋಗಿದ್ದಾನೆ ಎನ್ನಲಾಗ್ತಾ ಇರುವಂತಹ ಏನು ಶಂಕಿತ ಉಗ್ರನ ಫೋಟೋ ಸದ್ಯಕ್ಕೆ ಹರಿದಾಡ್ತಾ ಇದೆ. ಈ ಒಂದು ಫೋಟೋದಲ್ಲೂ ಕೂಡ ಮುಖ ಸ್ಪಷ್ಟವಾಗಿ ಸದ್ಯಕ್ಕೆ ಕಂಡು ಬರ್ತಾ ಇದೆ. ಮುಖದ ಕೆಳಗಡೆಯಲ್ಲಿ ಮಾಸ್ಕ್ ಅನ್ನು ಕೂಡ ಸ್ವಲ್ಪ ಕೆಳಗಡೆ ಇಳಿಸಿರುವಂತದ್ದು, ಮತ್ತೆ ಬಲಗೈಯಲ್ಲಿ ಒಂದು ಬ್ಯಾಗ್ ಕೂಡ ಇರುವಂತದ್ದು, ಎಡಗೈಯಲ್ಲೂ ಕೂಡ ಒಂದು ಮೊಬೈಲ್ ಮತ್ತೆ ಒಂದು ವಾಚ್ ಇರುವಂತದ್ದು ಕೂಡ ಸದ್ಯಕ್ಕೆ ಕಂಡು ಬರ್ತಾ ಇದೆ. ಈತನೇ ಶಂಕಿತ ಉಗ್ರ ಸದ್ಯಕ್ಕೆ ಅನ್ನುವಂತ ಶಂಕೆ ಸದ್ಯಕ್ಕೆ ವ್ಯಕ್ತ ಆಗ್ತದೆ. NIA ಅಧಿಕಾರಿಗಳ ತಂಡ ಕೂಡ ನಿರಂತರವಾಗಿ ಶೋಧ ನಡೆಸಿದರೆ ಈ ಒಂದು ಫೋಟೋ ಕೂಡ ಸದ್ಯಕ್ಕೆ ಏನು ಶಂಕಿತ ಉಗ್ರನ ಫೋಟೋ ಈತ ಬಸ್ ನಲ್ಲಿ ಓಡಾಡಿದ್ದ ಅನ್ನುವಂಥದ್ದೇನು ಸದ್ಯಕ್ಕೆ ಎನ್ನಲಾಗ್ತಾ ಇರುವಂತಹ ಫೋಟೋ ಕೂಡ ನ್ಯೂಸ್ ಫಸ್ಟ್ಗೆ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ಶಂಕಿತ ಉಗ್ರ ಕೂಡ ಸಾಕಷ್ಟು ಚಾಲಾಕಿತನ, ಅಂದ್ರೆ ಪೊಲೀಸರಿಗೆ ಯಾವುದೇ ರೀತಿಯ ಸುಳಿವು ಸಿಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಓಡಾಡಿರುವಂತಹ ಸಾಕಷ್ಟು ಈಗಾಗಲೇ NIA ಅಧಿಕಾರಿಗಳು ತಂಡ ಪತ್ತೆ ಹಚ್ಚಿರುವಂತಹ ಕೆಲಸ ಕೂಡ ಮಾಡಿರುವಂತದ್ದು. ಯಾಕಂದ್ರೆ ಬಳ್ಳಾರಿಯಲ್ಲೂ ಕೂಡ ಆತ ಬಸ್ ಮುಖಾಂತರವಾಗಿ ಇಳಿದು ಆಟೋ ಮುಖಾಂತರ ಹೋಗಿರ್ತಕ್ಕಂಥದ್ದು ಮಾಹಿತಿ ಸದ್ಯಕ್ಕೆ NIA ಅಧಿಕಾರಿಗಳು ಕೂಡ ಇರುವಂತದ್ದು. ಹೀಗಾಗಿ ಕಲಬುರಗಿ ಬಸ್ ನಿಲ್ದಾಣಕ್ಕೆ ಆಗಮಿಸಿದ ನಂತರದಲ್ಲಿ ರೈಲ್ವೆ ಮುಖಾಂತರವಾಗಿ ಬೇರೆ ಕಡೆ ಏನಾದರೂ ಹೋಗಿದ್ದಾನೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ NIA ಅಧಿಕಾರಿಗಳು ಪ್ರತಿಯೊಂದು ಇಂಚಿಂಚು ಒಂದ್ ಕಡೆಗೆ ಕಲಬುರಗಿ ಬಸ್ ನಿಲ್ದಾಣದಲ್ಲಿ ಇರ್ತಕ್ಕಂಥ CC ಕ್ಯಾಮೆರಾ ಫುಟೇಜ್ಗಳನ್ನು ಕೂಡ ಪರಿಶೀಲನೆ ಮಾಡುವಂತ ಕೆಲಸದಲ್ಲಿ NIA ಅಧಿಕಾರಿಗಳು ತೊಡಗಿದ್ದಾರೆ. ಮತ್ತೊಂದು ಕಡೆಗೆ ಕಲಬುರಗಿ ರೈಲ್ವೆ ನಿಲ್ದಾಣದಲ್ಲಿ ಇರ್ತಕ್ಕಂಥ CC ಕ್ಯಾಮೆರಾ ಫುಟೇಜ್ ಅನ್ನು ಕೂಡ ಪೊಲೀಸರು ಸದ್ಯಕ್ಕೆ ಸರ್ಚ್ ಮಾಡ್ತಾ ಇದ್ದಾರೆ, ಹುಡುಕಾಟ ಮಾಡುವಂತ ಕೆಲಸದಲ್ಲಿ ಸದ್ಯಕ್ಕೆ ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ಈಗ ಈತ ಬಸ್ ಮುಖಾಂತರವಾಗಿ ಈತ ಶಂಕಿತ ಉಗ್ರನೇ ಹೋಗಿದ್ದಾನೆ ಎನ್ನಲಾಗ್ತಾ ಇರುವಂತಹ ಏನು ಫೋಟೋ ಏನಿದೆ ಅದು ಕೂಡ ಕ್ಲಿಯರ್ ಆಗಿ ಮುಖ ಕೂಡ ಸ್ವಲ್ಪ ಸ್ಪಷ್ಟವಾಗಿ ಕಂಡು ಬರ್ತದೆ. ಈತನೇ ಎನ್ನಲಾಗ್ತಾ ಇರುವಂತಹ ಫೋಟೋ ಸದ್ಯಕ್ಕೆ ಹರಿದಾಡ್ತಾ ಇರುವಂತದ್ದು. ವಿಜಯ್, ಥ್ಯಾಂಕ್ ಯು ಬಜರಂಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.